ರೆನಾಲ್ಟ್ ನಿಸಾನ್ ಟೆಕ್ನಾಲಜಿ ಲಿಮಿಟೆಡ್ ಮತ್ತು ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಸಂಸ್ಥೆಗಳ ವತಿಯಿಂದ ಕೊಡುಗೆಯಾಗಿ ನೀಡಿದ ಹೈಜೀನ್ ಆನ್ ಗೋ ಮೊಬೈಲ್ ಸ್ವಚ್ಛತಾ ವಾಹನಗಳಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹಸಿರು ನಿಶಾನೆ ತೋರಿದರು. ಈ ವೇಳೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ರೆನಾಲ್ಡ್ ಕಂಪನಿಯ ಮುಖ್ಯಸ್ಥ ವಿಕ್ರಮ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನಾನು ಚೀಫ್ ರೆನೋ ಇಂಜಿನಿಯರ್ ಆದಂತ ವಿಕ್ರಮ್ ವೇಲಿ ತೋರಿಸುವ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾಗಿ. ಬಳಿಕ ಡಾ ಜಿ ಪರಮೇಶ್ವರ್ ಪೊಲೀಸ್ ಇಲಾಖೆಯ ಕ್ಷಮತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ರೆನಾಲ್ಟ್ ನಿಸಾನ್ ಲಿಮಿಟೆಡ್ ಪೊಲೀಸರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿಯಿಂದ ಸ್ವಚ್ಛತಾ ವಾಹನಗಳನ್ನು ಕೊಡುಗೆ ನೀಡುವ ಮೂಲಕ ಬದ್ಧತೆ ಪ್ರದರ್ಶಿಸಿದೆ ಎಂದು ಹೇಳಿದರು. ಅದು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಸಹಾಯ ಮಾಡ್ತಿದ್ದಾರೆ. ಅದು ಒಂದು ರೀತಿಯಲ್ಲಿ ಸಮಾಜಕ್ಕೆ ನಾವು ವಾಪಸ್ ಏನು ಕೊಡ್ತೇವೆ ಎನ್ನುವಂಥದ್ದು. ಅದು ಕರ್ನಾಟಕದ ಮಟ್ಟಿಗೆ ಸುಮಾರು 2,500 ಕೋಟಿ ರೂಪಾಯಿ CSR ಫಂಡ್ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಹಾಯ ಮಾಡಿದ್ದಾರೆ, ಹಿಂದೆ ಎಲ್ಲ ಮಾಡಿದ್ದಾರೆ. ಇಡೀ ದೇಶದಲ್ಲಿ 35,000 ಕೋಟಿ ರೂಪಾಯಿ CSR ಫಂಡ್ ಇದೆ ಅಂತೇಳಿ ಒಂದು ಅಂಕಿಅಂಶ ಹೇಳುತ್ತೆ. ಅದರ ಪ್ರಕಾರ ಅವರೆಲ್ಲ ಸಹಾಯ ಮಾಡ್ತಾರೆ. ಅದು ಮುಂದುವರಿದ ಭಾಗ ಇದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇಟ್ ಈಸ್ ಪಾರ್ಟ್ ಆಫ್ ದಿ CSR ಇನಿಷಿಯೇಟಿವ್ ಎವ್ರಿ ಕಂಪನಿ. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ 2.5 ವರ್ಷದಿಂದ ಸಾಧಿಸಿದ ಸುಧಾರಣೆಗಳ ಕುರಿತ ಕೈಪಿಡಿಯನ್ನು ಗೃಹ ಸಚಿವ ಪರಮೇಶ್ವರ್ ಬಿಡುಗಡೆ ಮಾಡಿದರು. ಇದೇ ವೇಳೆ ಕೇಂದ್ರ ಗೃಹ ಸಚಿವಾಲಯ ದೇಶದ ಅತ್ಯುತ್ತಮ 3ನೇ ಮಾದರಿ ಪೊಲೀಸ್ ಠಾಣೆ ಎಂದು ಘೋಷಿಸಿ ನೀಡಿದ ಪಾರಿತೋಷಕವನ್ನು ಸಚಿವ ಪರಮೇಶ್ವರ್ ರಾಯಚೂರಿನ ಕವಿತಾಳ ಠಾಣೆಯ ಪೊಲೀಸರಿಗೆ ಹಸ್ತಾಂತರಿಸಿದರು. Third best police station in the country. ನಂತರ ಪರಮೇಶ್ವರ್ ಸರ್ಕಾರ ಶಾಂತಿ ಸುವ್ಯವಸ್ಥೆ ರಕ್ಷಣೆಯ ಗುರಿಯೊಂದಿಗೆ 2.5 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೊಳಿಸಿದೆ. ಇದನ್ನು ಗುರುತಿಸಿ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಸಂಸ್ಥೆ ರಾಜ್ಯ ಪೊಲೀಸ್ ಇಲಾಖೆಯನ್ನು ದೇಶದಲ್ಲೇ ಅತ್ಯುತ್ತಮ ಪೊಲೀಸರು ಎಂದು ಗುರುತಿಸಿ ಗೌರವಿಸಿದೆ. ಇಲಾಖೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಪರಿಶಿಷ್ಟ ಜನರ ಸಮಸ್ಯೆಗಳನ್ನು ಪರಿಹರಿಸಲು 33 ಹೊಸ ಡಿಸಿಆರ್ಇ ಠಾಣೆಗಳನ್ನು ತೆರೆದಿದೆ. ಕರಾವಳಿ ಮತ್ತು ಮಲೆನಾಡಿನ 3 ಜಿಲ್ಲೆಗಳಲ್ಲಿನ ಹಿಂಸಾಚಾರವನ್ನು ತಡೆಯುವ ಸಲುವಾಗಿ ವಿಶೇಷ ಕಾರ್ಯಪಡೆ ರಚಿಸಿದ್ದು, ಅದನ್ನು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೂ ವಿಸ್ತರಿಸಲಾಗುವುದು. ಅಲ್ಲದೆ 2 ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ರಚಿಸಿ ಸುವ್ಯವಸ್ಥೆಗೆ ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇಲ್ಲಿವರೆಗೂ ಪ್ರತಿ ಸ್ಟೇಷನ್ನಲ್ಲಿ ಡಿಸಿಆರ್ಇಗಳು ಕೆಲಸ ಮಾಡ್ತಾ ಇದ್ದಿದ್ದು ಅಧಿಕಾರಿಗಳು, ಅದನ್ನು ನಾವು ಹೊರಗಡೆ ತೆಗೆದುಕೊಂಡು ಬಂದು ಡಿಸಿಆರ್ಇನೇ ಒಂದು ಸ್ಟೇಷನ್ ಅನ್ನು ಮಾಡಿ ಪ್ರತ್ಯೇಕವಾಗಿ SC ST ಸಮುದಾಯಗಳಿಗೆ ಅವರಿಗೆ ಬರ್ತಕ್ಕಂಥ ತೊಂದರೆಗಳು ಮತ್ತು ಅವರಿಗೆ ಬರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ.